ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಸ್ಪೆಷಲ್ ಅಂದರೆ ದೀಪಾವಳಿ ಹಬ್ಬ ನಾವು ಮಾಡ್ತಾ ಇದ್ದೀವಿ. ಸೊ ಹೇಗೆಲ್ಲ ಡೆಕೋರೇಷನ್, ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು. ಸೊ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಹೇಳ್ತಾ ಲೆಟ್ಸ್ ಬಿಗಿನ್ ದ ವಿಡಿಯೋ. ಹಾಯ್ ಮಾಡಿ ಎಲ್ಲರಿಗೂ. ಹಾಯ್ ಗಾಯ್ಸ್. ಓಕೆ, ಸೊ ನಾವಿವಾಗ ಲೈಟ್ ಎಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು, ಪರ್ವಿತ್ ಹೆಲ್ಪ್ ಮಾಡ್ತಾ ಇದ್ದಾನೆ ಅವ್ರ ಡ್ಯಾಡಿಗೆ. ಸೊ ನೋಡಿ, ಅವ್ರ ಡ್ಯಾಡಿಗೆಲ್ಲ ಹೆಲ್ಪ್, ಲೈಟಿಂಗ್ ಹಾಕೋಕ್ಕೆಲ್ಲ ಹೆಲ್ಪ್ ಮಾಡ್ತಿದ್ದೀನಿ. ಆಲ್ರೆಡಿ ಪಟಾಕಿ ಕ್ರ್ಯಾಕರ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಇವನು ಪರ್ವಿತಿಗೆ ಪಟಾಕಿ ಅಂದರೆ ತುಂಬ ಭಯ. ಪಟಾಕಿ ಹೆಂಗನತ್ತೆ? ಡಮ್ಮನತ್ತಾ? ಓಕೆ, ತುಂಬ ಕೋಲ್ಡ್ ಇದೆ ಆ್ಯಕ್ಚುಲಿ. ಸೊ ಹಾಗಾಗಿ ಪರ್ವಿತ್ ಸ್ವಲ್ಪ ಫೀವರ್ ಆಗಿದೆ ಅವನಿಗೆ. ಬಟ್ ದೆನ್ ಆಲ್ಸೋ ಹಿ ಈಸ್ ವೆರಿ ಆ್ಯಕ್ಟಿವ್. ಹಿ ಈಸ್ ರೆಡಿ ಟು ಸೆಲೆಬ್ರೇಟ್ ದೀಪಾವಳಿ. ಹೇಳು ದೀಪಾವಳಿ ಏನು? ಓಕೆ, ಡ್ಯಾಡಿಗೆ ಹೆಲ್ಪ್ ಮಾಡು, ಕೊಡು. ಹಾಂ ಸಾಕು. ಸೊ ಲೈಟಿಂಗ್ಸ್ ಎಲ್ಲ ಹಾಕಕ್ಕೆ ಶುರು ಮಾಡಿದ್ದೀವಿ. ಹೊರಗಡೆ ಡೆಕೋರೇಷನ್ ಮಾಡ್ತಾಯಿದ್ದೀವಿ. ಸೊ ನಾಳೆ ಇಲ್ಲ, ಸೊ ದೀಪಾವಳಿ ದಿನ ಒಳಗಡೆ ಎಲ್ಲ ಡೆಕೋರೇಷನ್ ಹಿಂಗಾಗುತ್ತೆ ಅಂದ್ಬಿಟ್ಟು ವಿ ವಿಲ್ ಸರ್. ಗುಡ್ಡು, ಹೇಗೆ ಅನಿಸ್ತಿದೆ ಲೈಟ್? ಚೆನ್ನಾಗಿದೆಯಾ? ನೈಸ್. ಡ್ಯಾನ್ಸ್ ಮಾಡಿ. ಹೆಂಗೆ ಮಾಡೋದು ಡ್ಯಾನ್ಸ್? ನಾ ಡ್ರೈವರ ಓ, ಹೆಂಗೆ ಮಾಡು. ಅವ್ನು ಲೈಟ್ ನೋಡಿ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದಾನೆ. ಸೊ ಇನ್ನೊಂದು ಲೈಟ್ ಇದೆ, ಅದು ನಮ್ಮ ಮನೆಯವ್ರು ಬಿಡಿಸ್ತಾ ಇದ್ದಾರೆ, ಗಂಟಾಗಿದೆ. ಹೊರಗಡೆ ಇನ್ನೊಂದು ಬ್ಯಾಲ್ಕನಿಯಲ್ಲಿ ಹಾಕೋಕ್ಕೆ ಬಿಡಿಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ದೀಪಾವಳಿ. ಇವಾಗ ದೀಪಾವಳಿಯಲ್ಲಿ ನಾವೆಲ್ಲ ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಬೋದು. ಇವಾಗ ಬೆಳಗ್ಗೆ 8 ಗಂಟೆ ಆಗಿದೆ. ರಂಗೋಲಿ ಹಾಕಿಬಿಟ್ಟು ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಅಡುಗೆ ಸ್ಟಾರ್ಟ್ ಮಾಡಬೇಕು. ಸೊ ಹೊಸ ಬಟ್ಟೆ ಹಾಕೊಡೋಣ ಹೊಸ ಬಟ್ಟೆ. ಸೊ ದೀಪಾವಳಿ ಹಬ್ಬದ ದಿನ ರಂಗೋಲಿ ಎಲ್ಲ ಹಾಕ್ತಾ ಇದ್ದೀವಿ. ನಮ್ಮನೆ ರಂಗೋಲಿ ಹೀಗಿದೆ. ಸೊ ದೀಪಾವಳಿ ಹಬ್ಬ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಪರ್ವಿತಿಂದ ಹೊಸ ಡ್ರೆಸ್ಸು. ಹಾಯ್ ಮಾಡಿ ಪರ್ವಿತ್. ಸೊ ಡೆಕೋರೇಷನ್ ಎಲ್ಲ ಆಯಿತು. ಇವಾಗ ಪೂಜೆ ಮಾಡಿ ಅಡುಗೆ ಎಲ್ಲನೂ ಆಯಿತು. ನೈವೇದ್ಯ ಮಾಡಬೇಕು. ಅಡುಗೆ ಏನು ಸ್ಪೆಷಲ್ ಅಂದರೆ ಜಾಮೂನ್, ಅನ್ನ ಸಾಂಬಾರು, ಚಿತ್ರಾನ್ನ, ಬಜ್ಜಿ, ಹಪ್ಪಳ, ಕೋಸಂಬರಿ, ಪಲ್ಯ. ಸೊ ಇದು ಮೆನ್ಯೂ, ದೀಪಾವಳಿ ಮೆನ್ಯೂ. ಸಚಿನ್ ಅವರು ಕೂಡ ಹೊಸ ಬಟ್ಟೆ ಹಾಕೊಂಡು ರೆಡಿ ಆಗಿದ್ದಾರೆ. ಹಾಯ್ ಅನ್ನಿ. ಹಾಯ್, ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು. ಸೊ ಸಂಜೆ ಹೊಸ ಸೀರೆ ಹಾಕೊಂಡ್ಬಿಟ್ಟು ಪಟಾಕಿ ಹೊಡಿಬೇಕು. ಕ್ರ್ಯಾಕರ್ಸ್ ಎಲ್ಲ ತೊಗೊಂಡು ಬಂದಿದ್ದಾರೆ. ಈ ಸತಿ ಪರ್ವಿತು ಕ್ರ್ಯಾಕರ್ಸ್ ಹೊಡಿತಾನೆ ಅಲ್ವಾ? ಹೌದು. ಪ್ಲೇನ್ ಕಿಸ್ ಕೊಡು ಎಲ್ಲರಿಗೂ. ಯೇ ಹ್ಯಾಪಿ ದೀಪಾವಳಿ ಏನು? ಹ್ಯಾಪಿ ಹಬ್ಬ ಅನ್ನ. ಹ್ಯಾಪಿ ದೀಪಾವಳಿ ಹಬ್ಬ ಅನ್ನ. ಹೇಳು ದೀಪಾವಳಿ ಹಬ್ಬ ಅನ್ನು. ಸೊ ಪೂಜೆ ಸ್ಟಾರ್ಟ್ ಮಾಡಬೇಕು. ಬಾಯ್. ಸೊ ಇವಾಗ ಸಂಜೆ 6 ಗಂಟೆ ಆಗಿದೆ. ಸೊ ಇವಾಗ ರೆಡಿ ಆಗಿಬಿಟ್ಟು ದೇವರ ಪೂಜೆ ಮಾಡಿ ಪಟಾಕಿ ಹೊಡಿಬೇಕು. ಪರ್ವಿತಿನ ಡ್ರೆಸ್ ತೋರಿಸ್ತೀನಿ ನಿಮಗೆ. ಸೊ ಇದು ಪರ್ವಿತಿನ ಡ್ರೆಸ್ಸು. ಆಮೇಲೆ ಇದು ನನ್ನ ಸೀರೆ, ಇವಾಗ ಸಂಜೆ ಹಾಕ್ಕೊಳ್ತೀನಿ. ಆಮೇಲೆ ಅವ್ರ ಪಪ್ಪದು ಶರ್ಟ್ ಇದೆ, ಆಮೇಲೆ ತೋರಿಸ್ತೀನಿ ಬಿಕಾಸ್ ಅವ್ರು ಹಾಕೊಳಕ್ಕೆ ಹೋಗಿದ್ದಾರೆ. ಓಕೆ, ನಿಂಗೆ ಹೊಸ ಬಟ್ಟೆ ಹಾಕದ. ಸೊ ಪರ್ವಿತ್ ರೆಡಿ ಆಗಿದ್ದಾನೆ. ಆಲ್ ಸೆಟ್ ಫಾರ್ ಕ್ರ್ಯಾಕರ್ಸ್ ಬಸ್ಟ್ ಮಾಡೋಣ. ಪಟಾಕಿ ಹೊಡಿಯೋಣ. ಥಮ್ಸ್ ಅಪ್ ಕೊಡು. ಪಟಾಕಿ ಹೊಡಿಯೋಣ. ಇವಾಗ ಎದ್ದಿದ್ದಾನೆ ಮಲ್ಕೊಂಡ್ಬಿಟ್ಟು. ಸೊ ನನ್ನ ಸೀರೆ ಹೀಗಿದೆ ದೀಪಾವಳಿ ಹಬ್ಬದ್ದು. ಪಟಾಕಿ ಎಲ್ಲಿದೆ ಗುಡ್ಡು? ಅಲ್ಲಿ ಹೊಡಿಯೋದ ಪಟಾಕಿ? ರೆಡಿ ಆಗಿದೆಯಾ? ಥಮ್ಸ್ ಅಪ್ ಕೊಡು.
ಗೋವಿಂದ 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 ಗೋವಿಂದ. ಸೊ ಇಷ್ಟು ಪಟಾಕಿ ಇವತ್ತು ಹೊಡೆಯೋದು. ಎಲ್ಲ ಸುಸುರು ಬತ್ತಿ, ಎಲ್ಲ ಭೂಚಕ್ರ, ಫ್ಲವರ್ ಪಾಟು, ಆಮೇಲೆ 30 ಶಾರ್ಟ್ಸ್ ಇದೆ. ಸೊ ಇವತ್ತು ಫುಲ್ ಪಟಾಕಿ ಹೊಡೆದು ದೀಪಾವಳಿ ಮಾಡೋದೆಯಾ. ಹೆಂಗೆ ಗುಡ್ಡು? ಯೇ ಥಮ್ಸ್ ಅಪ್ ಕೊಡು, ಥಮ್ಸ್ ಅಪ್ ಕೊಡು. ಯಬ್ಬೋ ಅವ್ನು ಸಖತ್ ಎಕ್ಸೈಟ್ ಆಗಿಬಿಟ್ಟಿದ್ದಾನೆ. ಸೊ ದೀಪ ಎಲ್ಲ ಹಚ್ಚಾಯ್ತು. ಇವಾಗ ಪಟಾಕಿ ಹೊಡಿಯೋದು. ಹೋಗೋಣ, ಪಟಾಕಿ ಹೊಡೆಯೋಕೆ ಹೋಗೋಣ. ಯೇ ದೀಪಾವಳಿ ಗೋವಿಂದ ಲೀಲಾವಳಿ ಮಗನಾದನು. ದೀಪಾವಳಿ ಈ ಕಡೆ ಬಾದು. ಗಾಳಿ ಈ ಕಡೆ ಯೇ ಹೌದಾ? ಇನ್ನು ಹ್ಯಾಪಿ ದಿವಾಲಿ. ಅರ್ಧಂಬರ್ಧ ಇರ್ತೀಯ. ಆಯ್ತು. ಹಚ್ಚಿ ಇನ್ನೊಂದೆರಡು ಹಚ್ಚು. ರೆಡಿ. ಇಡಿ. ಅಬ್ಬಾ ಈ ಕಡೆ ಬಾ ನನಗೆ ಭಯ ಆಗ್ತದೆ. ಹಲೋ ಬಿಟ್ಟು ಸ್ವಲ್ಪ ತಲೆಯಿಂದೇನೆ ಇರಲಿ. ಸೊ ಕ್ರ್ಯಾಕರ್ಸ್ ಎಲ್ಲ ಹೊಡೆದ್ಬಿಟ್ಟು ಬಂದ್ವಿ. ಇವಾಗ ನಾವು ಶಾರ್ಟ್ಸ್ ಹೊಡಿಯೋಕ್ಕೆ ಮೇಲೆ ಹೋಗ್ತಾ ಇದ್ದೀವಿ. 30 ಶಾರ್ಟ್ಸ್ ಇದೆ. ಸೊ ಅದನ್ನೆಲ್ಲ ಹೊಡೆದ್ಬಿಟ್ಟು ವಿಲ್ ಸಿ ಯು ಲೇಟರ್. ಸೊ ನಾವು ಫ್ಲವರ್ ಪಾಟು, ಭೂಚಕ್ರ, ಸುಸುರು ಬತ್ತಿ ಎಲ್ಲ ಆಟಾಡ್ಬಿಟ್ಟು ಇವಾಗ ಶಾರ್ಟ್ಸ್ ಹೊಡಿಯೋಕ್ಕೆ ಮೇಲೆ ಹೋಗ್ತಾ ಇದ್ದೀವಿ. ಸೊ ಶಾರ್ಟ್ಸ್ ಹೊಡಿಯೋಕ್ಕೆ ಅವ್ರ ಡ್ಯಾಡಿ ಫುಲ್ ರೆಡಿ ಆಗಿದ್ದಾರೆ. ಹಾಯ್ ಡ್ಯಾಡಿ. ಈಸ್ ವೆರಿ ಎಕ್ಸೈಟೆಡ್. ಪರ್ವಿತ್ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದಾನೆ. ಅವ್ರ ಡ್ಯಾಡಿ ಶಾರ್ಟ್ಸ್ ಹೊಡಿಯೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸೊ ಫಸ್ಟ್ ಶಾರ್ಟ್ಸ್ ಇವಾಗ 30 ಶಾರ್ಟ್ಸ್ ಹೊಡಿತಾ ಇದ್ದಾರೆ ಅವ್ರ ಡ್ಯಾಡಿ. ಹಿ ಈಸ್ ವೆರಿ ಎಕ್ಸೈಟೆಡ್. ವಾವ್ ಸೂಪರ್. ವಾವ್ ಗುಡ್. ವಾವನು ರೆಡಿನಾ? ಹಿಂಗನ್ನ ಥಮ್ಸ್ ಅಪ್ ಕೊಡು. ರೆಡಿನಾ? ಬಾಯ್ ಕಡೆ ತಗೋ ವಿಡಿಯೋ ಮಾಡಿ. ನಡಿ. ಇಲ್ಲ ನಡಿ.
ಗುಡ್ ಇಲ್ಲಿ. ಸೊ ಪಟಾಕಿ ಎಲ್ಲ ಹೊಡೆದಾಯ್ತು. ಸೊ ಗುಡ್ಡು ಪಟಾಕಿ ಹೇಗಿತ್ತು? ಡಮ್ ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ? ಹಾಂ ಚೆನ್ನಾಗಿತ್ತಾ? ಹಾಂ ಚೆನ್ನಾಗಿತ್ತಂತೆ. ಅವ್ರಿಗೆ ತುಂಬ ಇಷ್ಟ ಆಯಿತು ಕ್ರ್ಯಾಕರ್ಸು. ಸೊ ಹೀ ಈಸ್ ಜಸ್ಟ್ 1.5 ಇವಾಗ. ಅವನು 2-3 ಆದಾಗ ಹಿಲ್ ಬಿ ವೆರಿ ಎಕ್ಸೈಟೆಡ್ ಟು ಬರ್ಸ್ಟ್ ದ ಕ್ರ್ಯಾಕರ್ಸ್. ಸೊ ಇದು ನಮ್ಮದು ದೀಪಾವಳಿ ಹಬ್ಬ ಆಗಿತ್ತು. ಇವಾಗ ಊಟ ಮಾಡಿಬಿಟ್ಟು ರೆಸ್ಟ್ ಮಾಡೋದು. ಸೊ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್ ಮಾಡ್ಬಿಟ್ಟು